ಚೆನ್ನಾಗಿದೆ, ಏನು ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ದರ್ಶನ್ ಅವ್ರ ಬಗ್ಗೆ ಇದೆ ಪಿಕ್ಚರ್. ದರ್ಶನ್ ಬಗ್ಗೆ ಇಲ್ಲ, ಅದೇ ಸ್ಟೋರಿನೇ. ಟಿ ವಿಯಲ್ಲಿ ಏನೋ ನೋಡಿದ್ದೀವಿ, ಅದೇ ಸ್ಟೋರಿನೇ. ಬ್ರದರ್ ಹೆಂಗಿದೆ ಪಿಕ್ಚರು? ಈ ಕಡೆ ಹೆಂಗಿದೆ ಪಿಕ್ಚರು? ಸರ್, ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಸರ್. ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ಎಲ್ಲರ ಮನೇಲೂ ಹೆಣ್ಮಕ್ಳಿದ್ದಾರೆ. ಕೆಟ್ಟ ಮೆಸೇಜ್ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರಾ ಹೇಳಿ ಸರ್ ನೀವು? ಅವರು ದರ್ಶನ್ ಅವ್ರಿಗೆ ಏನು ಮಾಡಿಲ್ಲ, ಅವ್ರಿಗೇನು ಸಂಬಂಧನೂ ಇಲ್ಲ, ಯಾರೋ ಬೇರೆಯವ್ರು ಮಾಡಿದ್ರು. ಫಿಲಮ್ ಹೇಗಿತ್ತು ಅಷ್ಟೇ? ಫಿಲ್ಮ್ ಸಖತ್ತಿತ್ತು ಸರ್, ಸೂಪರ್ ಆಗಿತ್ತು ಫಿಲ್ಮು. ನಮ್ಮ ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರ ಬಗ್ಗೆ ಹೆಂಗೆ ಯಾರ್ಯಾರು ಈ ನಮ್ಮ ಪ್ರಭುತ್ವಗಳೆಲ್ಲ ಸೇರಿ ಹೆಂಗೆ ಮೋಸ ಮಾಡ್ತಾರೆ, ಹೆಂಗೆ ಅವ್ರನ್ನ ಟ್ರ್ಯಾಪ್ ಮಾಡ್ತಾರೆ ಅನ್ನೋದು ಇದ್ರಲ್ಲಿ ತೋರಿಸಿದ್ದಾರೆ. ಹೆಣ್ಮಕ್ಳಿಗೆ ಫಸ್ಟ್ ಮರ್ಯಾದೆ ಕೊಡೋದನ್ನು ಕಲಿಬೇಕು, ಯಾರಿಗೂ ಈ ಥರ ಮೋಸ ಮಾಡಬಾರ್ದು. ಮತ್ತು ಬಗ್ಗೆ ಇದೆ ಪಿಕ್ಚರು. ಅಂದರೆ ಸರ್ ಸ್ವಲ್ಪ ಸಿಮಿಲರ್ ಆಗಿದೆ, ಮತ್ತು ಸತ್ಯವನ್ನು ತೋರಿಸಿದ್ದಾರೆ. ಲಾಸ್ಟಲ್ಲಿ ಒಂದು ಸಾಂಗ್ ಬರುತ್ತೆ, ನನ್ನ ಕಣ್ಣಲ್ಲಿ ನೀರು ಬಂತು. ಎಷ್ಟು ಜನರಿಗೆ, ಎಷ್ಟು ಹೊಸಬ್ರಿಗೆ, ಎಷ್ಟು ಅನಾಥಾಶ್ರಮಗಳಿಗೆ ಸಹಾಯ ಮಾಡಿದವ್ರಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ. ಇದೆಲ್ಲ ನಮಗೆ ಟ್ರ್ಯಾಪ್ ಮಾಡಿರೋದಷ್ಟೇ. ಇದು ಅವ್ರದ್ದೇನು ತಪ್ಪಿಲ್ಲ, ಅವ್ರಿಗೆ ಬರ್ಬೇಕು ಸರ್. ನಿಮಗೆಲ್ಲ ಫಿಲ್ಮ್ ನೋಡಿ, ಹೊಸಬ್ರು ಬಂದಿದ್ದಾರೆ, ಹೊಸಬ್ರಿಗೆ ಉದ್ಧಾರ ಮಾಡಬೇಕು. ಫಿಲ್ಮ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ಹೆಂಗಿದೆ ಸರ್ ಫಿಲಮು? ನಾವು ನೋಡಿಲ್ಲ. ಸೂಪರ್ ಮೂವಿ, ಚೆನ್ನಾಗಿದೆ. ಕನ್ನಡ ಮೂವಿ. ಸರ್ ಹೆಂಗಿದೆ ಸರ್ ಪಿಕ್ಚರು? ಸೂಪರ್. ಹೆಂಗಿದೆ ಸರ್ ನೋಡಿದ್ದೀವಿ, ಈಗ ಹೇಳಿದ್ದೀನಿ ಸರ್, 2 ಕಡೆ ಹೇಳಿದ್ದೀನಿ ಸರ್ ನಿಮಗೆ ಪಿಕ್ಚರ್? ಸರ್. ಆ ಸ್ಟೋರಿನಾಗ ಏನಾಗಿದೆ, ದರ್ಶನ್ನು ನಿರಪರಾಧಿ ಅನ್ನೋದನ್ನು ಇದ್ರ ತೋರಿಸಿದ್ದಾರೆ. ಅದು ಬಗ್ಗೆನೇ ಇದೆಯಾ ಪಿಕ್ಚರು ಅಥವಾ ಯಾವ ಥರ ಇದೆ ಫಿಲಮ್? ಸರ್ ಅವ್ರ ಬಗ್ಗೆನೇ ಸ್ಟೋರಿ ಇದೆಯಾ ಯಾವ ಥರ? ಸರ್ ಆ ಸ್ಟೋರಿ ನೋಡ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೇಮ್ ಅದೇ ಸ್ಟೋರಿನೇ. ಹೀರೋ ಎಲ್ಲ ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ? ಅವ್ರು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು, ಅವ್ರ ಬಾಡಿ ಇನ್ನೂ ಲ್ಯಾಂಗ್ವೇಜ್ ಎಲ್ಲ ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕಿತ್ತು, ಚೆನ್ನಾಗಿರ್ತಾ ಇತ್ತು. ತುಂಬ ಚೆನ್ನಾಗಿದೆ ಸರ್. ಡಿ ಬಾಸ್ನ ಹಂಗೆ ಏನಾಗಿದೆ, ರಿಯಾಲಿಟಿ ಶೋ ಏನು ನಡೆದಿದೆ ಅದು ನೀಟಾಗಿ ತೋರಿಸಿದ್ದಾರೆ ಇದರ ಫಿಲಮಲ್ಲಿ. ಬಟ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತನುಷ್ ಅವರು. ನೋಡ್ಬೇಕು ಫಿಲಮ್ ಹೆಂಗೆ ಅಂತ. ದರ್ಶನ್ ಅವ್ರ ಬಗ್ಗೆನೇ ಇದೆಯಾ ಸರ್ ಸಿನಿಮಾ? ಹೆಂಗೆ? ದರ್ಶನ್ ಅವ್ರ ಬಗ್ಗೆನೂ ಇದೆ, ಇದು ಸಿನಿಮಾನದು ಇದೆ. ಚೆನ್ನಾಗಿದೆ ಮೂವಿ. ಒಟ್ಟಿನಲ್ಲಿ ಫ್ಯಾಮಿಲಿ ಬಂದು ನೋಡ್ಬೋದು ಇದು. ಇನ್ನು ಕ್ಲೈಮ್ಯಾಕ್ಸ್ನಲ್ಲಂತೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸು. ದರ್ಶನ್ ಅವ್ರ ಫ್ಯಾನ್ಸಿಗೆ ಇಷ್ಟ ಆಗುತ್ತೆ ಫ್ಯಾನ್ಸ್ 100% ಇಷ್ಟ ಆಗುತ್ತೆ ಸರ್. ಯಾಕಂದರೆ ಇದರಲ್ಲಿ ಪಾಸಿಟಿವ್ ವೈಬ್ಸ್ ಕೊಟ್ಟಿರೋದು ನಾವು ದರ್ಶನ್ಗೆ. ಇನ್ನು ನೆಗೆಟಿವ್ ಕೊಟ್ಟಿದ್ದರೆ ಅವ್ರು ಅಲ್ಲೇ ಕ್ಲೋಸ್ ಮಾಡಿರೋರು, ಓಪನ್ ಆಗೋಕೆ ಬಿಡ್ತಾ ಇರಲಿಲ್ಲ. ಪಾಸಿಟಿವ್ ವೈಬ್ಸಿಂದ ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ನಿಮಗೆ? ಆ್ಯಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯಿತು. ದರ್ಶನ್ ಅವ್ರ ಬಗ್ಗೆ ಇದೆಯಾ ಪಿಕ್ಚರು? ಸ್ವಲ್ಪ ಲೈಟಾಗಿದೆ. ಸಿನಿಮಾ ನೋಡಿದ್ರೆ ಹೆಂಗೆ ಅನಿಸ್ತಾ ನಿಮಗೆ? ಚೆನ್ನಾಗಿದೆ. ಅಲ್ಲ, ನ್ಯೂಸ್ ನೋಡಿರ್ತೀರಾ, ನ್ಯೂಸ್ ನೋಡೋಕ್ಕೂ ಸಿನಿಮಾ ನೋಡೋಕ್ಕೂ ಅವ್ರ ಬಗ್ಗೆ ಅಂತ ಅನಿಸ್ತಾ ಯಾವ ಥರ ಅನಿಸ್ತಾ? ಈಕ್ವಲ್ ಸೇಮ್ ಆಗಿ ಅದೇ ಥರನೇ ಇದೆ ಅನಿಸ್ತಾ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಸ್ಟೋರಿ ಚೆನ್ನಾಗಿದೆ. ಹೆಂಗಿದೆ ಅವರು? ಚೆನ್ನಾಗಿತ್ತು ಬ್ರೋ. ಏನು ಇಷ್ಟ ಆಯ್ತು? ಚೆನ್ನಾಗಿತ್ತು ಮೂವಿ. ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯಿತು? ಫಿಲಿಮ್ ಚೆನ್ನಾಗಿ ಇಷ್ಟ ಆಗಿದೆ. ಸ್ಟೋರಿ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಸಾಫ್ಟಾಗಿ. ಮಾಡದೇ ಇರೋ ಕೊಲೆನ ಅಪರಾಧನ ಅವರು ಅವ್ರ ಮೇಲೆ ಹಾಕಿದ್ದಾರೆ. ಅದನ್ನು ಸಾಧ್ಯ ಮಾಡಿ ಆಚೆ ಬರ್ತಾರೆ ಒಂದು ನಂಬಿಕೆ ಇದೆ. ಚೆನ್ನಾಗಿದೆ. ಚೆನ್ನಾಗಿತ್ತು ಬ್ರೋ ಮೂವಿ ಏನು ಇಷ್ಟ ಮಾತ್ರ. ಆಯ್ತು ನಿಮಗೆ? ಬಾಸ್ ಹತ್ರ ಮಾಡಿದ್ರೆ ರಿಯಲ್ ಆಗಿ ಮಾಡಿದಾರಲ್ಲ, ಅದೊಂಥರ ಹೆಮ್ಮೆ ಆಯಿತು. ಕರೆಕ್ಟಾಗಿ ಮಾಡಿದ್ದಾರೆ. ದರ್ಶನ್ ಅವ್ರ ಬಗ್ಗೆ ಪಿಕ್ಚರ್ ಇದು? ಹಾಂ, ದರ್ಶನ್ ಅವ್ರ ಬಗ್ಗೆ. ಸೊ ಹೆಂಗೆ ಅನಿಸ್ತು ನಿಮ್ಗೆ ನೋಡಿದ್ರೆ? ಇಲ್ಲ, ಚೆನ್ನಾಗಿ ಅನಿಸ್ತು. ನಾವು ಅವ್ರ ಜೊತೆ ಎಲ್ಲ, ನಾನು 7th 6th ಇದ್ದಾಗ ಅವ್ರು ಬ್ಯಾಕ್ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ ನಾನು ರಾಬರ್ಟ್ ಫಿಲಮ್ಗೆ. ನಿಜಲ್ಲೂ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ, ಸೂಪರ್. ಏನು ಇಷ್ಟ ಆಯ್ತು ಸರ್ ನಿಮಗೆ? ಸ್ಟೋರಿ ಚೆನ್ನಾಗಿದೆ ಸರ್ ಹೆಂಗಿದೆ ಸರ್? ಸರ್. ನಾವು ಫಿಲಮ್ ಟೀಮೇನೆ. ಮೂವಿ ಚೆನ್ನಾಗಿದೆ, ಎಲ್ಲ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ನಿಮಗೆ? ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ? ಹೀರೋ ಚೆನ್ನಾಗಿ ಮಾಡಿದ್ದಾರೆ, ತನುಷ್ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಯುವ ಪ್ರತಿಭೆಗಳು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆಯದಾಗಿ. ದರ್ಶನ್ ಅವ್ರ ಬಗ್ಗೆ ಇರೋ ಫಿಲಮ್ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವ್ರ ಬಗ್ಗೆ ಅನ್ನೋದಕ್ಕಿಂತ ನಡೆದಿರೋ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಪಾಸಿಟಿವ್ ಆಗಿ ತೆಗ್ದಿದ್ದಾರೆ. ದರ್ಶನ್ ಅವ್ರದ್ದು ಒಳ್ಳೆತನ ಇದೆ ಅನ್ನೋದನ್ನು ಮೂವಿಲಿ ತೋರಿಸಿದ್ದಾರೆ. ಸರ್ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಅದ್ಭುತವಾಗಿ ಬಂದಿದೆ. ನೈಜವಾಗಿದೆ ಘಟನೆ, ಚೆನ್ನಾಗಿ ಇದಾಗಿದೆ. ಸರ್ ದರ್ಶನ್ ಅವ್ರ ಬಗ್ಗೆ ಇರೋ ಸಿನಿಮಾನ ಯಾಕೆಂದರೆ ಮುಂಚೆಯಿಂದ ನ್ಯೂಸ್ ಇತ್ತು, ಅದೇ ಥರ ಇದೆ ಕತೆ. ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ ಫಿಲಮ್ಗೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆ್ಯಕ್ಟಿಂಗು, ಹೀರೋಯಿನ್ಸ್ ಆ್ಯಕ್ಟಿಂಗು. ತನುಷ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪಿಕ್ಚರಲ್ಲಿ ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಯಾವ ಥರ ಸಿನಿಮಾ ಸರ್? ಥ್ರಿಲ್ಲಿಂಗ್ ಅನ್ಸುತ್ತಾ? ಯಾವ ಥರ ಫಿಲಮ್? ಒಂಥರ ಸಖತ್ ಇದಾಗಿದೆ, ಕ್ಯಾಚಿ ಆಗಿದೆ ಮೂವಿ, ಇಂಟ್ರೆಸ್ಟಿಂಗ್ ಆಗಿದೆ. ಏನಾಗುತ್ತೆ ನೆಕ್ಸ್ಟ್ ಇದು ಅನ್ನೋದು ಇದಾಗುತ್ತೆ. ಸರ್ ತುಂಬ ಚೆನ್ನಾಗಿದೆ ಮೂವಿ. ಸರ್ ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ, ಎದು ಲ್ಯಾಕ್ ಆಗೋಲ್ಲ.
ಒಂದೇ ಫ್ಲೋರ್ ಇದೆ ಮೂವಿ, ಲೈಕ್ ಎಲ್ಲೋ ಲ್ಯಾಗ್ ಆಗ್ತಿದೆ, ಬೇಜಾರು ಏನೂ ಇಲ್ಲ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಇದು. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಬ್ರೋ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ದರ್ಶನ್ ಅಭಿಮಾನಿಗಳೆಲ್ಲ ಬಂದು ನೋಡಬೇಕು, ತುಂಬ ಖುಷಿ ಪಡ್ತೀರಾ ಮೂವಿ ನೋಡಿದ್ರೆ. ಅವ್ರ ಬಗ್ಗೆ ನೆಗೆಟಿವ್ ಇರೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ ಬ್ರೋ. ಸ್ಟೋರಿ ಯಾವ ಥರ ಬಂದಿದೆ ಬ್ರೋ? ಸ್ಟೋರಿ ಸಖತ್ತಾಗಿ ಬಂದಿದೆ, ಅದೇ ಹೇಳಿದ್ನಲ್ಲ ಪಾಸಿಟಿವ್ ಆಗಿ ಬಂದಿದೆ ದರ್ಶನ್ ಅವ್ರ ಬಗ್ಗೆ. ಖುಷಿಯಾಗುತ್ತೆ ನೋಡೋದಕ್ಕೆ ಮೂವಿನ, ತುಂಬ ಖುಷಿ ಆಯಿತು ಬಂದು ನೋಡೋಕ್ಕೆ. ರಿಯಲ್ ಸ್ಟೋರಿ ರಿಯಲ್ ಅಂತ ಹೇಳೋಕ್ಕಲ್ಲ, ಫಿಲಮ್ ಥರ ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಮೇಡಮ್ ಹೆಂಗೆ ಇಷ್ಟ ಆಯ್ತಾ ಹಿಂಗೆ ಹೇಳಿ? ಚೆನ್ನಾಗಿದೆ. ಡಿ ಬಾಸ್ ಫ್ಯಾನ್ಸ್ಗೆಲ್ಲ ಡಿ ಬಾಸಿಗೆ ತುಂಬ ಇಷ್ಟ ಆಗಿದೆ. ಸಾರಿ, ದರ್ಶನ್ ಅವ್ರ ಬಗ್ಗೆ ಇರೋ ಸಿನಿಮಾ 100% ಅವ್ರದ್ದು. ಕ್ಲೈಮ್ಯಾಕ್ಸ್ ಎಲ್ಲ ನೋಡಿದಾಗ ಕರೆಕ್ಟಾಗಿ ಹೆಂಗಿದೆಯೋ ಹಂಗೆ ತೋರಿಸಿದ್ದಾರೆ, ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಹೀರೋ ಆ್ಯಕ್ಟಿಂಗು ಟ್ರೈ ಮಾಡಿದ್ದಾರೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿದೆ? ಸೂಪರ್ ಆಗಿದೆ ಮೂವಿ ಎಲ್ಲ. ಆಲ್ರೆಡಿ ಇದು ಈ ಸ್ಟೋರಿನ ನಮಗೆ ಎಷ್ಟೊಂದು ಜನಕ್ಕೆ ಗೊತ್ತು ಕರ್ನಾಟಕ ಜನತೆಗೆ, ಬಟ್ ಈ ಮೂವಿಯಿಂದ ಆ್ಯಕ್ಚುಲ್ ರಿಯಾಲಿಟಿ ಏನೋ ಆಯಿತು ಅಂತ ನಮಗೆ ಓಪನ್ ಆಗಿ ಗೊತ್ತಾಯಿತು. ಸೊ ಡೆಫಿನೆಟ್ಲಿ ಯಾರ್ಯಾರು ಈ ಮೂವಿ ನೋಡ್ತೀರಾ, ಜಸ್ಟ್ ಓಪನ್ ಹಾರ್ಟೆಡ್ ಆಗಿ ಓಪನ್ ಮೈಂಡೆಡ್ ಆಗಿ ನೋಡಿ, ಆ್ಯಂಡ್ ಆಬ್ವಿಯಸ್ಲಿ ಯಂಗ್ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.